ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಬಿಡದಿಯ ಟೌನ್ಶಿಪ್ ಅನ್ನು ವಿರೋಧಿಸಿ ಇವತ್ತು ಕೂಡ ರೈತರ ಹೋರಾಟಕ್ಕೆ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಸಾಕಷ್ಟು ಹೋರಾಟಗಾರರು ಕೂಡ ಇದ್ದಾರೆ ನಮ್ಮ ಜೊತೆಗ. ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದಂತ ಬಡಗಲಪುರ ನಾಗೇಂದ್ರ ಅವರು ಕೂಡ ಇಲ್ಲಿ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನ ಮಾಡ್ತೀನಿ. ಸರ್, ಇವತ್ತು ಈ ಒಂದು ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ನೀವು ಕೂಡ ಭಾಗಿಯಾಗ್ತಿದ್ರಿ, ಏನ್ ಹೇಳ್ತೀರಿ? ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲಿ ಫಲವತ್ತಾದ ಭೂಮಿಯನ್ನು ಅಭಿವೃದ್ಧಿ ನೆಪದಲ್ಲಿ ಲಂಗು ಲಗಾಮಿಲ್ಲದೆ ಸ್ವಾಧೀನಪಡಿಸಿಕೊಳ್ಳೋದ್ರ ವಿರುದ್ಧ ನಾವು ಹೋರಾಟವನ್ನು ಮೊದಲಿಂದ ಮಾಡ್ತಿದ್ದೀವಿ. ಬಿಡಿದು ಕೂಡ ಹೋರಾಟ ಮಾಡ್ತಿದ್ದೀವಿ. ಇದು ಕರ್ನಾಟಕದ ರೈತ ಚಳವಳಿ ಇಲ್ಲ, ಇಡೀ ರಾಷ್ಟ್ರದ ರೈತ ಚಳವಳಿಗಳ ನಿಲುವು. ನಾವು ಬೆಂಗಳೂರಿನ ವಕ್ರವಾಗಿ ಯಾಕೆ ಈ ಥರ ಅಭಿವೃದ್ಧಿ ಮಾಡ್ತಿದ್ದೀವಿ? ಬೆಂಗಳೂರಿನಲ್ಲಿ ಇನ್ನೂ ಖಾಲಿ ಸೈಟು ಲಕ್ಷಾಂತರಗಳಿದ್ದಾವೆ. ಅಪಾರ್ಟ್ಮೆಂಟಲ್ಲಿ ಖಾಲಿ ಫ್ಲ್ಯಾಟ್ಗಳಿದ್ದಾವೆ. ಅವನ್ನೇ ಹಂಚಕ್ಕಾಗಲ್ಲ. ಬೆಂಗಳೂರು ಅನ್ನೋದು ಒಂದು ಇನ್ವೆಸ್ಟ್ಮೆಂಟ್ ನಗರ ಆಗಿದೆ. ಇದು ರಿಯಲ್ ಎಸ್ಟೇಟ್ ದಂಧೆಗೋಸ್ಕರ ಟೌನ್ಶಿಪ್ ನೇಮದಲ್ಲಿ ಫಲವತ್ತಾದ ಭೂಮಿಯನ್ನು ತಗೊಳ್ತಾರೆ. ಈ ಥರ ತಗೊಂಡ್ರೆ ಫಲವತ್ತಾದ ಭೂಮಿಯನ್ನು ಅನ್ನ ಹೆಂಗೆ ಊಟ ಮಾಡೋದು? ಬೇರೆ ದೇಶಗಳು ಅನ್ನಕ್ಕೋಸ್ಕರ ಈ ಥರ ಅಭಿವೃದ್ಧಿ, ಕೆಟ್ಟ ಅಭಿವೃದ್ಧಿಗೆ ಹೋಗಿ ಅನ್ನಕ್ಕೋಸ್ಕರ ಆಹಾರ ಪಡ್ತಿದ್ದೇವೆ. ಭಾರತ ದೇಶ ಹಳ್ಳಿಗಳನ್ನು ಕುಡಿದು ಮತ್ತು ಬಹುಸಂಖ್ಯಾತರು ರೈತರು. ಇಲ್ಲಿ 140 ಕೋಟಿಗೆ ಅನ್ನ ಹಾಕೋದು ಬದ್ದರು ರೈತರಿಗಿದೆ. ಅದು ಮೊದಲನೇ ಆದ್ಯತೆ. ಇಲ್ಲಿ ಟೌನ್ಶಿಪ್ ಅವಶ್ಯಕತೆ ಇಲ್ಲ. ನಗರಾಭಿವೃದ್ಧಿನ ಬಂದ್ ಮಾಡಬೇಕು, ವಿಕೇಂದ್ರೀಕರಣವಾದ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಚಳವಳಿಗಾರರಿದು. ಸರ್ಕಾರ ಹಠ ಬಿತ್ತಕತ್ತದೆ. ಯಾಕೆಂದರೆ ಇದು ರಿಯಲ್ ಎಸ್ಟೇಟ್ ವ್ಯವಹಾರಕ್ಕೋಸ್ಕರ. ಅವರ ಹಠ, ರೈತರು ಹೋರಾಟ, ಕೊನೆಯಲ್ಲಿ ಬೀದಿ ಹೋರಾಟ ಗೆದ್ದೇ ಗೆಲ್ಲುತ್ತೆ. ಸರ್, ನೀವೀಗ ಹೇಳ್ತಿದ್ರಿ ಫಲವತ್ತಾದ ಭೂಮಿಗೆ 2.5 ಕೋಟಿ ಕೊಡ್ತಿದೀವಿ, ಅದನ್ನ ತಗೊಂಡು ಆರಾಮಾಗಿರ್ಬೋದಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಒಂದು 40-60 ಸೈಟು ಬೆಂಗಳೂರು ನಗರದಲ್ಲಿ ಹತ್ತಿರದಲ್ಲೇ ಇರೋದು. ನಿಮ್ಗೆ ಅರ್ಥ ಆಯ್ತಲ್ಲದು? ಭೂಮಿನ ಸರ್ಕಾಗಿ ಯೋಚನೆ ಮಾಡೋರ್ಗತ್ತೆ. ನಾವು ಸರ್ಕಾಗಿ ಯೋಚನೆ ಮಾಡ್ತಿಲ್ಲ. ಅದು ನಮ್ಮ ಜೀವನಾಧಾರವಾಗಿ ಯೋಚನೆ ಮಾಡ್ತಿದ್ದೀವಿ. ಅದು ಸಂಪತ್ತಿನ ಉತ್ಪತ್ತಿಯ ಸಾಧನವಾಗಿ ನೋಡ್ತಿದ್ದೀವಿ. ಮತ್ತು ನಮ್ಮ ಉದ್ಯೋಗ ಸೃಷ್ಟಿಯ ಕ್ಷೇತ್ರವಾಗಿ ನೋಡ್ತಿದ್ದೀವಿ. ಈ ವ್ಯಾಪಾರಸ್ಥರಿಗೆ ಅದು ಸರ್ಕಾರ ಕಾಣುತ್ತೆ, ರೈತರಿಗೆ ಅದು ಬಹುಮುಖ್ಯವಾಗಿ ತಾಯಿ ಥರ ಕಾಣುತ್ತೆ. ತಾಯಿನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ಭೂಮಿನ ಎಷ್ಟೇ ಬೆಲೆ ಕೊಟ್ಟು ರೈತರು ಕೊಡಲ್ಲ. ಕಳೆದ 1.5 ವರ್ಷದಿಂದ ಕೂಡ ಪ್ರತಿಭಟನೆಯನ್ನ ಮಾಡ್ತಾನೆ ಇದ್ದಾರೆ. ಆದ್ರೂ ಕೂಡ ಈವರೆಗೂ ಯಾವುದೇ ಸರ್ಕಾರ ಇಲ್ಲಿಗೆ ಬಂದಿಲ್ಲ, ಅವರ ಒಂದು ಕೂಗು ಕೂಡ ಕೇಳಿಲ್ಲ. ಸರ್ಕಾರಕ್ಕೆ ರೈತರ ಹಿತಾಸಕ್ತಿಗಿಂತ ಕಾರ್ಪೊರೇಟ್ಗಳ ಹಿತಾಸಕ್ತಿ ಮುಖ್ಯ. ಅದರಿಂದ ಕಾರ್ಪೊರೇಟ್ ಹಿತಾಸಕ್ತಿ ಕಾಪಾಡೋಕ್ಕೋಸ್ಕರ ಬಂದಾಗ ನಮ್ಮ ಹತ್ರ ಬರೋದಿಲ್ಲ. ರಾಮಮೋಹನ್ ಲೋಹಿಯಾ ಇದ್ದರು, ನಂಜುಂಡಸ್ವಾಮಿ, ಪ್ರೊಫೆಸರ್ ನಂಜುಂಡಸ್ವಾಮಿ. ವಿಧಾನಸೌಧ, ಪಾರ್ಲಿಮೆಂಟು ಕಲ್ಲು ಕಟ್ಟಡ, ಅದಕ್ಕೊಂದು ಪಂಚೇಂದ್ರಿಯಗಳಲ್ಲಿ ಇಲ್ಲ, ಅದಕ್ಕೊಂದು ಸಂವೇದನೆ ಇಲ್ಲ. ಬೀದಿಲಿ ಜನ ಏನೋ ಹೋರಾಟ ಮಾಡ್ತಾರೆ, ಅದೇ ಕಾನೂನು ಆಗಬೇಕು ಅಂತ. ಇದೇ ರೀತಿ ಅಟಕ್ ಬಿದ್ದರು ದೇವನಹಳ್ಳಿಲಿ. ನಾವು ಗೆದ್ದೋ ಸಂಯುಕ್ತ ಹೋರಾಟದಿಂದ. ಇವತ್ತು ರೈತ ಚಳವಳಿ ಒಂದೇ ಅಲ್ಲ, ಸಂಯುಕ್ತ ಹೋರಾಟ ಕರ್ನಾಟಕ ರೈತ, ದಲಿತ, ಕಾರ್ಮಿಕ, ಇನ್ನು ಪ್ರಗತಿಪರ ಚಳವಳಿಯನ್ನು ಒಳಗೊಂಡಿದೆ. ಅದು ಮತ್ತು ಇಲ್ಲಿನ ಬೈರ್ಮಂಗ್ಲ ಭೂ ಸ್ವಾಧೀನ ವಿರೋಧಿ ಒಂದು ರೈತ ಸಮಿತಿ ಇಬ್ಬರು ಒಟ್ಟಾಗಿ ಮುಂದಿನ ದಿನಗಳಿಂದ ಒಂದು ಮಾಸ್ ಚಳವಳಿಯಾಗಿ ರೂಪಿಸ್ತೀವಿ, ರಾಷ್ಟ್ರೀಯ ಚಳವಳಿಯಾಗಿ ರೂಪಿಸ್ತೀವಿ. ಇದನ್ನ ದೇಶ ನೋಡ್ಬೇಕು, ಆ ಥರ ಚಳವಳಿ ರೂಪಿಸ್ತೀವಿ. ಯಾರು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಭೂ ಸ್ವಾಧೀನ ಪಡಿಸ್ಕೊಂಡು ಟೌನ್ಶಿಪ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾರೆ. ರೈತರ ವಿರುದ್ಧ ಅಟಕ್ ಬಿದ್ದವರು ಗಟಾರ ಸೇರ್ತಾರೆ. ಆ ವಿವೇಕ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರಬೇಕು. ಗುಂಡೂರಾವ್ ಸರ್ಕಾರನ ಕಿತ್ತೋಗ್ದಿರೋ ಒಂದು ಚಳವಳಿ ಅಲ್ವಾ? ಹಸಿರು ಟವಲ್ ವಿರುದ್ಧ, ಅನ್ನ ಬೆಳ್ಕೊಳ್ಳೋದು ಅನ್ನದಾತ ವಿರುದ್ಧ ಯಾರೇ ಬಂದರೂ ಕೂಡ ಗಟಾರ ಸೇರ್ತಾರೆ, ಪಾತಾಳ ಸೇರ್ತಾರೆ. ಎಚ್ಚರಿಕೆ ಕೊಡ್ತೀವಿ. ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ? ರೈತರು ಹಿತಾಸಕ್ತಿನ ಕಾಪಾಡಬೇಕು. ರೈತ ಕುಟುಂಬದಿಂದ ಬಂದಿದ್ರಿ ಅಂತ ಹೇಳ್ತೀರಿ, ಅಟಕ್ ಬೀಳ್ಬೇಡಿ. ರೈತರ ಮಾತು ಕೇಳಿ, ನಿಮ್ಗೆ ಒಳ್ಳೆ ರೈತರಿಂದ ಆಶೀರ್ವಾದ ಸಿಗುತ್ತೆ. ರೈತರ ವಿರುದ್ಧ ಹೋದ್ರೆ ನೀವು ರೈತರ ಶಾಪ ಎದುರಿಸಬೇಕಾಗುತ್ತೆ. ಇದಿಷ್ಟು ರೈತ ಹೋರಾಟಗಾರರಂತ ಬಡಗಲಪುರ ನಾಗೇಂದ್ರ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಕಾರ್ತಿಕ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ಬಿಡದಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.